ಒನ್ ಸೈಡ್ ಇದು ಒಂದು ಕೇಸಿಂಗ್ ಎಂಡ್ ಇದು ಕಬ್ಬಿಣ ಕೇಸಿಂಗು ಮೆಟಲ್ ಕೇಸಿಂಗ್ ಎಷ್ಟು ಹತ್ರ ಬಂದಿದೆ ಅದು $90 feet ಹಾಕಿದ್ದಾರೆ ಅದು 100 feet 93 feet ಇರ್ಬೋದು 93 feet ಅದು ಕಾಲಲ್ಲಿ ಹೋಗುತ್ತಲ್ಲ ಸ್ವಲ್ಪ ಜಾಯಿಂಟ್ ಬರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಮೇಲೆ ಹೋಗುತ್ತೆ ಇಲ್ಲೊಂದು ಗ್ಯಾಪ್ ಐತೆ ಎಷ್ಟು ಹತ್ರ 95 feet ಬರ್ಕೊಡ್ತೀನಿ ನೀವು ನೋಟ್ ಮಾಡ್ತೀನಿ ಬುಕ್ ಪೆನ್ ಇಲ್ಲಿದೆ ನೋಡಿ ಪೆನ್ ಅದರಲ್ಲಿ ಹಾಕ್ತೀವಿ ಹಾಂ ಒಂದು ನಿಮಿಷ ಪೆನ್ ಐತೆ ಬಾ ಇರೋದು ಬಾ 95 ಅಲ್ಲಿ ಇದೆಯಾ ಅದು ಡ್ರೈ ಗ್ಯಾಪ್ ಅದೇ ಡ್ರೈ ಗ್ಯಾಪ್ ಕೇಸ್ 90 ಇದೆ ಕೇಸಿಂಗ್ ಎಲ್ಲ ಒಂದೇ ಥರನೇ ಇದೆ ಕೇಸಿಂಗ್ ಕೆಳಗಡೆ ಎಪ್ಪೋ ಗೊತ್ತಾರೆ ಯು ಪಿ ಎಸ್ ಎಪ್ಪೋ ಗೊತ್ತಿದೆ ಯು ಪಿ ಎಸ್ ಪಕ್ಕ ಎತ್ಕೊಂಡು ಕುದುರೆ ಅದೆಲ್ಲ ಬ್ರೌನ್ ಇದೆಯಲ್ವಾ ಅದೆಲ್ಲ ಏನು ಅದೆಲ್ಲ ಬಂಡೆ ಬ್ಲಾಕ್ ಬಂಡೆನಾ ಬ್ಲಾಕ್ ಸ್ಟೋನ್ ಅದು ನೋಡಿ ವೈಟ್ ಸ್ಟೋನ್ ಅದು ಬ್ಲಾಕ್ ಸ್ಟೋನ್ ಓಕೆ ಅಲ್ಲಲ್ಲಿ ಬ್ರೌನ್ ಕಲರ್ ಬಂದಿದೆ ಅಲ್ವಾ ರೆಡ್ ಕಲರ್ ಇರ್ತದಲ್ಲ ಹೌದು ರೆಡ್ ಕಲರ್ ಬಂದ್ರೆ ಲೂಸ್ ಮಾಡಿ ರೆಡ್ ಬಂದ್ಬಿಟ್ರೆ ಲೂಸ್ ಬಂಡೆ ಅದೇ ಅಲ್ಲಲ್ಲಿ ರೆಡ್ ತರ ಕಾಣಿಸ್ತಾ ಇದೆ ಅದೇನು ಅಷ್ಟಿಲ್ಲ ಬಿಡಿ ಪರವಾಗಿಲ್ಲ ನಿಮ್ಗೆ ಫುಲ್ ರೆಡ್ ಬಂದ್ಬಿಟ್ರೆ ಫಿಲ್ಟರ್ ಪೈಪ್ ಹಾಕ್ಬೇಕು ಅದು ಲಕ್ಷ ಆಗುತ್ತೆ ಫುಲ್ ಡೆಪ್ತ್ ವರ್ಕ್ ಆಗುತ್ತೆ ಮುಚ್ಚೋಗುತ್ತೆ ಅಂತ ಮನೆಲ್ಲ ಲೂಸ್ ಆಗಿ ಇದು ಎಷ್ಟು ಇಂಚ್ ಸಿಗುತ್ತೆ ನಿಮಗೆ ಆವಾಗ 790 ಎಷ್ಟು ಇಂಚ್ ಬಂತು ಇಂಚಾ ನಾವು ಬೋರ್ ಹಾಕ್ದಾಗ ನೀರಿಲ್ಲ ನಮಗೆ ಸಮ್ಮರ್ ಹಾಕಿದ್ರಾ ಪೀಕ್ ಸೀಸನ್ ಅಲ್ಲ ಅವಾಗ ಎಲ್ಲ ಬ್ಯಾಂಗ್ಳೂರ್ ಪೂರ್ತಿ ನೀರೇ ಇಲ್ಲಲ್ಲ ಆ ಟೈಮಲ್ಲಿ ಹಾಕಿದೀವಿ ನಾವು ಫೆಬ್ ಲಾಸ್ಟ್ ಹಾಕಿದ್ವಿ ಮತ್ತೆ ಒಂದು 2 ತಿಂಗಳು ಆದ್ಮೇಲೆ ಬಂದಿದೆ 700 ಇಂದಾನೇ ಬಂದಿದೆ ಅಷ್ಟು ಮೇಲ್ವರೆಗೂ ಇತ್ತು ನೀರು ಮತ್ತೆ ಕ್ಯಾಮೆರಾ ನೋಡ್ತಿದ್ರೆ ಅವಾಗ ಸ್ವಲ್ಪ ಬಜೆಟ್ ಟೈಟ್ ಇತ್ತು ಮೋಟರ್ ಇಳಿಸಿಲ್ಲ ಇವಾಗ ಇಳ್ಸೋಣ ಅಂತ ಕೆಲವು ನಾವು ತೆಗೆದುಕೊಂಡು ಬಂದಾಗ ಇಲ್ಲ ಬಿಡಿ ಕ್ಯಾಪ್ ಇಲ್ಲ ನೋಡಿ ಕ್ಯಾಪ್ ಬಿದ್ದಿಲ್ಲ ಅದು ಹೋಲ್ಸ್ ಹಾಕ್ಬೇಕು ಫುಲ್ ಒಳಗಡೆ ನೀಟಾಗಿ ಕ್ಯಾಪ್ ಅಷ್ಟೆಲ್ಲ ನೀರು ರೇಸ್ ಹಾಕ್ಬೇಕಿತ್ತಲ್ಲ ನೀರು ಮೇಲೆವರೆಗೂ ರೇಸ್ ಹಾಕ್ಬೇಕಿತ್ತು
1400 ಫೀಟ್ ಹಾಕಿದ್ರಾ? ಹಾಂ ಅವ್ರದ್ದೆಲ್ಲ ಎಷ್ಟು 700 ಫೀಟ್ ಏನೋ ಅಷ್ಟೇ. ಹಾಂ ಕರೆಕ್ಟ್. ಅವಾಗ ನೀರು ತುಂಬ ಐತಿ ಲೇಔಟ್ ಪೂರ್ತಿ ಅವಾಗ ಅಷ್ಟೇ ಇಲ್ಲ ಮೇಡಮ್, ಇವಾಗ ಕೂಡ ನೀರಿದೆ ಅವ್ರಿಗೆ. ಹೌದಾ? ಓಕೆ. ಲಾಸ್ಟ್ ಒಂದು 2-3 ಮಂತ್ಸ್ ಮುಂಚೆ ಮಾಡಿದೆ. ಹೌದಾ? ಅವ್ರು ಆ್ಯಕ್ಚುಲಿ ಯೂಸ್ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ರು. ಹ್ಞೂ ನೀರು ಹಾಕಿ ಬರುತ್ತೆ ಅಂತ ನೀವು ಕನ್ಫರ್ಮ್ ಇಲ್ಲ ಮಾಡಿ. ನೀರಿಲ್ಲ ಅಂತ ಹೇಳಿದ್ರು ಅವಾಗೆಲ್ಲ, ನೀರು ಪೂರ್ತಿ ಇವಾಗ ಬೆಂಗಳೂರು ಪೂರ್ತಿ. ಅವಾಗ ಇಲ್ಲ. ಹಾಂ ಅವಾಗಿಲ್ಲ, ಇವಾಗ ಎಲ್ಲರಿಗೂ ಬರ್ತಾ ಇದೆ ನೀರು, ವಾಟರ್ ಲೆವೆಲ್ ಬಂತು. ಇದು ವಾಟ್ರಾ? ಹಾಂ ಪುರೋಹಿತ್. ಫೈವ್ ಸೆವೆಂಟಿ ಸರ್, 570 ಫೀಟ್ ವಾಟರ್ ಲೆವೆಲ್ 570 ಸ್ಟಾರ್ಟ್ ಆಗಿದೆ. 570. 570 ಅಲ್ವಾ? ಓ ಸೂಪರ್ ಸರ್. ಆ್ಯಕ್ಚುಲಿ 544 ಹತ್ರ ಮೇ ಟೈಮಲ್ಲಿ ನಾವು ಟೆಸ್ಟ್ ಮಾಡಿಸಿದ್ದೀವಿ. ಹತ್ರ ಫುಲ್ಲು ಇಷ್ಟು ದೊಡ್ಡ ಗ್ಯಾಪ್ ಇದೆ, ಡ್ರೈ ಗ್ಯಾಪ್. ಇಲ್ಲಿ 554. ಸೊ ಇವಾಗ ನಮ್ಗೆ ಸಿಕ್ಕಿದ್ದು 570 ಅಂದರೆ 540 ಗ್ಯಾಪ್ ಇಲ್ಲ ಅಲ್ಲ. ಬಟ್ ಅವಾಗ ತೋರಿಸಿದ್ರು ಅವರು ಡ್ರೈ ಗ್ಯಾಪ್ ಸಮಥಿಂಗ್ ಏನೋ ಇದೆ ಅಂತ ಹೇಳಿದ್ರು. ಉಪಯೋಗಿಸಿ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಷ್ಟೇ. ಇಲ್ಲಾಂದ್ರೆ ಅವ್ರ ನಂಬರ್ಗೆ ಬರೋ ಮಿಸ್ಟೇಕ್ ಮಾಡಿದ್ರು ಕಷ್ಟ. ಹಾಂ ಕರೆಕ್ಟ್. ಅದನ್ನು ಒಳ್ಳೆ ನೋಡ್ರ ನೋಡಿ, ಇದು ಗ್ಯಾಪ್ ಅಂತ ಹೇಳಿರ್ತಾರೆ ಅವರು. ಹಾಂ ಈ ಥರನೇ ಅದು. ಬಟ್ ಇದು ಗ್ಯಾಪ್ ಇಲ್ಲ, ಬಟ್ ನೀರೆಲ್ಲ ಕ್ರ್ಯಾಕ್ ಇದು. ಓಕೆ ಓಕೆ. ಅದು ಗ್ಯಾಪ್ ಅಲ್ಲ. ಗ್ಯಾಪ್ ಅಂದರೆ ಇಷ್ಟು ದೊಡ್ಡ ಗ್ಯಾಪ್ ಬರಬೇಕು, ಒಳ್ಳೆ ಫುಲ್ ಓಲ್ಡ್ ಸೋಲ್. ಇವಾಗ ನಮ್ಗೇನೋ ಅನ್ಸಲ್ಲ, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅದು ಗ್ಯಾಪ್ ಅಂತ? ಇದು ಕ್ರ್ಯಾಕ್ ಮೇಡಮ್. ಅಲ್ಲ ನಮ್ಗೆ ಈ ತರ ಏನು ಗೊತ್ತಾಗಲ್ಲ. ಹೋಲ್ಸ್ ನೋಡಿ, ಇದು ಲೈನ್ ಓಕೆ. ಪಾರ್ಟಿಷನ್ ಮೊದಲು ಲೈನ್ ಆಗಿದೆಲ್ಲ, ಓಕೆ. ಅದು ದೊಡ್ಡ ಗ್ಯಾಪ್ ಅಲ್ಲ. ಅದು ಗ್ಯಾಪ್ ಕಾಣಿಸೋದಿಲ್ಲ ನಾನು ಗೊತ್ತಿಲ್ಲ, ಅದೆಲ್ಲ ವೇಸ್ಟ್. ಇದೆಲ್ಲ ಏನಂದ್ರೆ ಇಲ್ಲ அவங்க சொல்றாங்க உங்களுக்கு ನೀರು தெரியுது ಬರಬೇಕು, ಅದು ನೋಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀರು ಒಳಗಡೆ ಇರೋ ಗ್ಯಾಪ್ ನೋಡ್ಕೊಂಡು ನೋಡಪ್ಪ. ಇವಾಗ ನಮಗೆ ವಾಟರ್ ಲೆವೆಲು 570. ಸೊ ಇಲ್ಲಿಂದ ಇವಾಗ ಎಷ್ಟು ಅಡಿಗೆ ಇತ್ತು ವಾಟರ್ ಲೆವೆಲ್ 750. ಬಟ್ ಇಲ್ಲಿಂದ ನಮಗೂ ಸ್ವಲ್ಪ ನೋಡೋದು ಕಷ್ಟ ಅಲ್ವಾ? ಅಂದ್ರೆ ಇಲ್ಲಿಂದ ನೀರು ಇದೆಯಲ್ಲ, ನೀರಿದ್ರೆ ಗ್ಯಾಪ್ಗಳು ನಮ್ಗೆ ಗೊತ್ತಾಗುತ್ತಾ ಅಂತ ಈಗ ನೋಡಿ. ಅದಕ್ಕೆ ನಿಮ್ಗೆ ಕ್ಯಾಮ್ರಾ ತಗೊಂಡ್ಬಂದು ನೀರು ಒಳಗಡೆ ಅಲ್ಲ ಗೊತ್ತಾಗಿಲ್ವಾ? ಅವಾಗ ಗೊತ್ತಾಗಿದೆ ನೀರು ಒಳಗಡೆ. ಅವ್ರು ಇಲ್ಲಿದೆ 892 ಅಂತ 1177 ಇದೆ ಅಂತ ಹೇಳಿದ್ರು ಸೋರ್ಸ್. ಅದು ನೋಡಿ ಸರ್, ಇದು ಈ ಸ್ಮಾಲ್ ಸೋರ್ಸು ಬಿಗ್ ಸೋರ್ಸ್ ಎಲ್ಲ ಬಂದು ನೀರು ಒಳಗಡೆ ಗೊತ್ತಾಗಲ್ಲ. ನೀರೊಳಗಡೆ ಗೊತ್ತಾಗಲ್ಲ. ದೇವರ ಗೊತ್ತಾಗಲ್ಲ. ನೀರು ಬೆಂಕಿ ಒಳಗಡೆ ಬೆಂಕಿ ಗೊತ್ತಾಗುತ್ತಾ? ಹಂಗೆ ನೀರಲ್ಲಿ ಬಿಡು. ಬಟ್ ಗ್ಯಾಪ್ ಇರೋದು ಹೇಳ್ತೀವಿ ಅಷ್ಟೇ. ಇಲ್ಲಾಂದ್ರೆ ಅದರಲ್ಲಿ ಸ್ಪೀಡಾಗಿ ಹೊಡಿಬೇಕು. ನೀರು ತುಂಬಾ ಹಿಂಗೆ ಫೋರ್ಸ್ ಆಗಿ ಬೀಳ್ತಾ ಇದ್ರೆ ಗೊತ್ತಾಗುತ್ತೆ ಅಂತೀರ. ನೋಡಿ ಹಿಂಗೆ ಹೊಡಿತಾ ಇದ್ರೆ ನಿಮ್ಗೆ ಅಲ್ಲಿ ಏನಾದ್ರೆ ಒಂದು ವಾಟರ್ ರೊಟೇಷನ್ ಇರುತ್ತೆ, ಶೇಕಿಂಗ್. ಹೌದೌದು. ಈ ಟೈಮಲ್ಲಿ ಆಕ್ಚುಲಿ ನಾವು ಓಪನ್ ಮಾಡಿರೋದು, ಇಲ್ಲಿ ಪೆನ್ಸಿಲ್ ತರ ಹೊಡಿತಾ ಇತ್ತು, ಅದು ಬ್ಲಾಸ್ಟ್ ಮಾಡಿ ಓಪನ್ ಮಾಡಿರೋದು. ನಿಮ್ದು ಆ ಥರ ಎಲ್ಲಾದರೂ ಫ್ಯೂಚರ್ ಅಂದರೆ ನಿಮ್ಗೆ ನೀರು ಯಾವಾಗ ಕಡಿಮೆ ಆದರೆ ಅವಾಗ ಒಂದು ಸ್ಕ್ಯಾನ್ ಮಾಡಿ. ಅವಾಗ ಏನಾಗುತ್ತೆ, ಪೆನ್ಸಿಲ್ ಥರ ಎಲ್ಲಾದರೂ ಹೊಡಿತಾ ಇದ್ರೆ ಅಲ್ಲಿ ನೋಡಿ ಒಂದು ಗ್ಯಾಪ್, ಅಲ್ಲಿ ಬಂದು ಬ್ಲಾಸ್ಟ್ ಮಾಡ್ತೀವಿ. ಇಲ್ಲ ಸರ್, ಅಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಓಪನ್ ಆಗುತ್ತೆ. ಎಷ್ಟರಲ್ಲಿ ಅದು? ಪರ
576 ಅಲ್ಲಿ ಇದೆ. 576. ಒಂದು ಸೋರ್ಸ್ ಸೋರ್ಸ್ ಇಲ್ಲ, ಗ್ಯಾಪ್ Gap. ಅದರಲ್ಲಿ ಬರುತ್ತಾ ಇಲ್ಲ ಅಂತ ಗೊತ್ತಾಗಲ್ಲ. ಓಕೆ. ನಿಮ್ಗೆ ಇನ್ನೂ ಡೌಟ್ ಇದ್ರೆ ಒಂದು ಟೆಸ್ಟಿಂಗ್ ಮೋಟರ್ ಕೂಡ ಹಾಕ್ಕೋಬೋದು. ಅದು ಆಕ್ಚುಲಿ ಜಾಸ್ತಿ ಆಗುತ್ತಲ್ವ ಅದು ಫೀಟ್ಗೆ ಇಷ್ಟ ಹಾಂ. ಎಷ್ಟಲ್ಲಿ ಇದೆ ಅವಾಗ ಫೀಟಿಗೆ 10 ಏನೋ 10 ಅದೇ ನೆನಪಿಲ್ಲ ಸರಿಯಾಗಿ, ಬಟ್ ಸ್ವಲ್ಪ ಒಂದು ಜಾಸ್ತಿ ಮಾಡ್ತಾರೆ, 15 ರುಪೀಸ್ ಮಾಡ್ತಾರೆ. ಸ್ವಲ್ಪ ಜಾಸ್ತಿನೇ ಇತ್ತು ಸರ್. ಟೋಟಲ್ ನಾವು ಟೆಸ್ಟ್ ಮಾಡಿದ್ರೆ ಒಂದು ಏನೋ 12 ಹೇಳಿದ್ರು 12,000ನಾ? ಟೆಸ್ಟ್ ಮಾಡೋಕ್ಕೆ. ಆ 12 ಐ ಮೀನ್ ಅದೇ ದುಡ್ಡು ನಾವು ಟ್ಯಾಂಕರ್ಗೆ ಇಟ್ಟರೆ ಮನೆ ಪೂರ್ತಿ ಆಗುತ್ತೆ ಅಂತ. ಆ ಸ್ಟೇಜಿಂದ ನಾವು ಟೆಸ್ಟ್ ಮಾಡೋ ಸ್ಟೇಜಿಂದ. ಕ್ಲಿಯರಾಗಿ ಲಾಸ್ಟ್ ಟೈಮ್ ಯಾವ ಸಲ ಬಂದಿದ್ದು ನಿಮಗೆ ಕ್ಯಾಮ್ರಾ ಸ್ಕ್ಯಾನಿಂಗ್ಗೆ? ಇವರು ಬದ್ರಿ ಅಂತ ಬದ್ರಿ ಶ್ರೀ ಮರಗೊಂಡಲ್ಲಿ ಅವರೆಲ್ಲ ಅಷ್ಟೇ ಅವ್ರಿಗೆಲ್ಲ ಬದ್ರಿ ಅವ್ರು ಕರ್ಸಿದ್ದೀರಾ ಅವ್ರ ಮಕ್ಕಳು ಅವ್ರ ಹುಡುಗರನ್ನ? ಇಲ್ಲ ಅವರೇ ಬಂದರು. ಬದ್ರಿ ಬಂದ್ರ? ಹಾಂ. ಫಾಮ ಅವನೇ ಫಾಮ್ ಬೇಡ ಚಿನ್ನ ಪ್ರಾಬ್ಲಮ್ ಅದೊಂದು ಪಾಯಿಂಟು. ಕೆಳಗಡೆನೂ ಹುಳ ಇರ್ತಾವ ನೀರಲ್ಲಿ ಕೆಳಗಡೆನು? ಹುಳನ ಇಲ್ಲ ಅದನ್ನ ಇರಲ್ವಾ? ಲಾಸ್ಟ್ ಎಷ್ಟಿತ್ತು? 75 ಅಲ್ಲ? 76. 8, 9 ಯಾವ್ದು ಸರ್? ಗ್ಯಾಪ್ ಲಾಸ್ಟ್ ಗ್ಯಾಪ್ ಹೋಗ್ಬಿಟ್ಟು 576. 576. ಹಾಂ. ಇದು ಎಂಟಡಿ 670. 670ಗೆ ಗ್ಯಾಪ್. ಇನ್ನೊಂದು ಗ್ಯಾಪ್ ಇದೆಯಾ? ಬಟ್ ಇದರಲ್ಲಿ ನೀರು ಇದೆಯಾ ಇಲ್ಲ ಅಂತ ಗೊತ್ತಾಗಲ್ಲ. ಗ್ಯಾಪ್ ಮಾತ್ರ ಹೇಳ್ದಲ್ಲ, ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ ವಿಡಿಯೋ ತೋರಿಸಿ. ಗ್ಯಾಪ್ ಆ ಥರ ಹೊಡಿದ್ರೆ ಇಲ್ಲಿ ನೀರು ಡಿಸ್ಟರ್ಬ್ ಆಗುತ್ತೆ. ಇದು ಹೋಗಿ ಫೋರ್ಸ್ಗೆ ಸ್ವಲ್ಪ ಬಬಲ್ಸ್ ಬರ್ತಾ ಇದೆ. ಶೇಕ್ ಆಗುತ್ತೆ ನೀರು.
ಬೋರ್ ನೀವೇ ಹಾಕಿರೋದು ಇದು? ನೀವೇ ಕಟ್ಟಿರೋದು ಬಿಲ್ಡರ್ಸ್ ಎಲ್ಲ? ಬಟ್ ಬೋರ್ ನಮ್ಮದು. ಇಲ್ಲೆಲ್ಲ ನಾವೇ ಮಾಡೋದು. ಇಲ್ಲೊಂದು 20 ಬೋರ್ ಮಾಡಿದ್ದೀನಿ ಇಲ್ಲೊಳಗಡೆ. ಹೌದಾ? ನರೇಂದ್ರ ಅಂತ ಇದ್ದಾರೆ ಗೊತ್ತಾ ಬಿಲ್ಡರ್ಸ್? ನರೇಂದ್ರ ಅವ್ರದ್ದು ಸೆರೆಮನಿ ಇವಾಗ ಸೇಲ್ ಇದೆ. ನೀವು ಅಲ್ಲಿ ಅಪೋಸಿಟ್ ಅಲ್ಲಿ ಇರೋದಾ? ಇಲ್ಲಿ ಕಾಣಿಸೋದು ಅದಿಲ್ಲ, ರೈಟ್ ಸೈಡ್ ಬ್ರೌನ್ ಕಲರ್. ಓಕೆ, ಅದೇ ಅದೇ ಅದೇ. ಬೋರ್ ನೀವೇ ಹೊಡೆದಿರೋದಾ? ಅದು ಸ್ಕಿನ್ ಕ್ಯಾಪ್ ಇದೆ. ನೋಡಪ್ಪ ರಸ ಸರಿಯಾದ ಪಂಡ $915 ಸರ್. చూడಪ್ಪ 915. ನಮ್ಗೆ ಬೋರ್ ಹೊಡೆದ್ರು ಚಂದನ ಅಂತ. ಯಾವುದೇನು ಚಂದನ ಪಾಯಿಂಟ್ ಕೊಟ್ಟಿದ್ರು ಬೇರೆ ಅವರು. ನೋಡಿ ಪಾಯಿಂಟ್ ಕರೆಕ್ಟಾಗಿ ನೋಡಿಲ್ಲ ಅಷ್ಟೇ. ಹೌದಾ? ಇಲ್ಲ ಇವಾಗ ಬಂದಿರ್ಬೇಕು. ಇವಾಗ ಸಪೋಸ್ ಗ್ಯಾಪಲ್ಲ ಇದೆಯಲ್ಲ, ಬೇರೆ ಕಡೆ ಡ್ರಿಲ್ ಮಾಡ್ತಾರಲ್ಲ, ಅವಾಗ ಏರ್ ಪಾಸ್ ಆಗಿ ಅಲ್ಲಿಂದ ನೀರು ಬರ್ಬೋದು. ಆ ಥರ ಎಲ್ಲ ಜಾಸ್ತಿ ಆಗುತ್ತೆ. ಪೈಪ್ ಏನು ಬೇಕೇ ಇಲ್ಲ ಬಿಡಿ. ಯಾರಾದ್ರೂ ಹೇಳಿದ್ರು ಅಂತ ಆಗ್ಬಿಡಿ. ಚೆನ್ನಾಗಿದೆ. ನೀವು ಇದು ಫೋರ್ಸ್ ಇದು ಒಂದು ಹೋಮ್ ಕ್ಲಾಸ್ ಮಾಡ್ತಾರಲ್ಲ ಈಗ ಅವರು ಫ್ಯಾನ್ಸ್ ಇಸ್ತಾರೆ ಅವನಿಗೆ. ಅವ್ನು ತನಕ ಒಂದು ಕ್ಲಾಸ್ ಮಾಡ್ತಾನ பண்ணுறே அவனுக்கு புருஷன் வந்து ரொம்ப டார்ச்சர் பண்ணுறான். சொல்ல ஜெயிக்கணுமா எந்த டார்ச்சர் புரியல டார்ச்சர் பண்ணலாம். அவன் சொல்லியிருந்தான் அன்னைக்கு ஃப்ரான்சிஸ் ஃபோன் பண்ணி வந்துக்குது வீட்டுக்கெல்லாம் வந்துக்குது. இதுனா கொஞ்சம் இப்போ இந்த ஆன்வான்ஸ் இவங்களே சரியில்லை. இவங்க சரி இப்போ இவங்க குழந்தை வந்து நான் சப்போர்ட்டாக போகிறேன்னு சொல்லிட்டு இது வெளியே போகணும். அது காலேஜ் இப்போ காலேஜ் கன்சிடர் பண்ணிட்டியா யாரும் பழைய மாட்டு இல்லை இப்போலாம். அவங்க தங்கச்சி அவங்க வீட்டில் இருக்குதான். அவங்க தங்கச்சி இதெல்லாம் இருக்க மாட்டாங்க. இந்த மாதிரி தான் தங்கச்சி
சப்போர்ட் பண்ணுறதுனா அதனால் வந்து சப்போர்ட்டாக போனாங்க பண்ணுறது இல்லை ஒரு ஒருத்தருக்கும் ஒரு ஒரு கதை நீ கல்யாணம் பண்ணி எப்படி போகலாம் கப்பாவுக்கு போனாட்டியா இவன் தான் டிஸ்டர்ப் பண்ணுறான் வந்து சென்டரில். ಇನ್ಫಂಟ್ ಸಡನ್ ಆಗಿದ್ದಾನಪ್ಪ ಸಾಕಾಯ್ತು ನಾವು ವಿಡಿಯೋ ಮಾಡುತ್ತಾ ಮೇಕಪ್ ಚೆನ್ನಾಗಿ ವಿಶ್ವಾಸ ಇನ್ಫಂಟ್ ಇನ್ಫಂಟ್ ಇವನ ತಂಬಿ ಇಲ್ಲ ಅಂತಾರೆ ಅರವಿಂದ್ ಇನ್ಫಂಟ್ ತಂಬಿ ಅರವಿಂದ್ ಇನ್ಫಂಟ್ ಅಣ್ಣ ಹೊರದಾಗ ಸಾಕ್ಷನ್ சும்மா ஸ்டைல் அப்பதான் ஃபுல் டைம் வந்து ஒரே ஸ்டைல் பண்ணி நீ கூட தான் பண்ணேன் நான் பண்ண அந்த டூத் சென்சுரி பண்ணல ಜಯನಗರ பார்த்தது ஷோரூம் சரி ಕೆಳಗಡೆ ಕ್ಯಾಪ್ ಸಿಕ್ಬಿಟ್ಟಿದ್ರೆ ಚೆನ್ನಾಗಿತ್ತು ನಿಮಗೆ ಪರ್ಮನೆಂಟ್ ಇರೋದು ಇಷ್ಟ ಹೋಗಿದಲ್ಲ 1400 ಕೆಳಗಡೆ ಅಂದ್ರೆ ಒಂದು ದೊಡ್ಡ ಕ್ಯಾಪ್ ಸಿಕ್ಬಿಟ್ಟಿದ್ರೆ ಅವರು ಅವಾಗ ಸ್ಮಾಲ್ ಸೋರ್ಸ್ ಅಂತ ಕ್ರಾಕ್ ಇದೆ ಸುಮಾರು ಕ್ರಾಕ್ ಇದೆ ನೋಡಿ ಇದು ಕ್ರಾಕ್ನೇ ಆ ಕ್ರ್ಯಾಕಲ್ಲಿ ನೀರು ಬರಲ್ವಾ ಕ್ರಾಕಲ್ಲಿ ಬರುತ್ತೆ ಒಂದೊಂದು ಬರುತ್ತೆ ಒಂದೊಂದು ಬರಲ್ಲ ಬಟ್ ಅದು ನಮ್ಗೆ ಗೊತ್ತಾಗಲ್ಲ ನಾವು ಸೋರ್ಸ್ ಅಂದ್ರೆ ಏನಿಲ್ಲ ಅವ್ರು ಹೇಳಿದ್ದು ನೀರು ಸ್ವಲ್ಪ ಡಿಸ್ಟರ್ಬೆನ್ಸ್ ಬಟ್ ಇದು ನೀರಿಂದಾನೇ ಇದೆಯಲ್ಲ ಅದು ಓಕೆನಾ ಈ ಥರ ಕ್ರಾಕಲ್ಲಿ ಕೂಡ ನೀರು ಬರುತ್ತೆ ಬಟ್ ನಮ್ಗೆ ದೊಡ್ಡ ದೊಡ್ಡ ಕ್ಯಾಪೇ ಮೆನ್ಷನ್ ಮಾಡೋದು ಚಿಕ್ಕದು ಮೆನ್ಷನ್ ಮಾಡಲ್ಲ ಚಿಕ್ಕದು ಆಯ್ತು ನಿಮ್ದು ಬೇಜಾನ್ ಆಯ್ತು ಈ ಥರ ಸ್ಮಾಲ್ ಸೋರ್ಸ್ ಅದಲ್ಲ ಆ ಥರ ಬೇಜಾನ್ ಆಯ್ತು ಕ್ರಾಕಲ್ಲಿ ಓಕೆ 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 ನೀವು ಏನಾದರೂ ಪಿಕ್ಚರ್ ಗೊತ್ತಾ ಸರ್ ಏನಾದರೂ ನೀವು ಮೋಟ್ರ್ ಹಾಕ್ಬಿಟ್ಟು ರನ್ನಿಂಗಲ್ಲಿ ಕ್ಯಾಮ್ರಾ ಬಿಟ್ಟರೆ ಪಿಕ್ಚರ್ ಗೊತ್ತಾಗೋದು ಓಕೆ ಓಕೆ ನಾನು ಇಷ್ಟೊಂದು ಗ್ಯಾಪ್ ಎಲ್ಲಿರ್ತೀನಲ್ಲ ಒಂದರಲ್ಲಿ ಬರ್ಬೋದು ಒಂದರಲ್ಲಿ ಬರಲ್ಲ ನೀರಿದ್ರೆ ಅದು ಕಷ್ಟ ಬೇಕಾದ್ರೆ ಇನ್ನೊಂದು ಸತಿ ನಿಮ್ಗೆ ಸಪೋಸ್ ನೀರೆಲ್ಲ ಕಡಿಮೆ ಆದರೆ ಜಾಸ್ತಿ ಆದರೆ ಇದು ಮಾಡೋದು ಬೇಡ ಬರ್ತಾನೆ ಇದ್ರೆ ಹಂಗೆ ಬಿಟ್ಬಿಡಿ ಮೋಟ್ರ್ ರನ್ನಿಂಗಲ್ಲಿ ಒಂದ್ಸತಿ ನೋಡೋಣ ಆವಾಗ ಎಲ್ಲೆಲ್ಲಿ ಬರುತ್ತೆ ಎಲ್ಲೆಲ್ಲಿ ಬರಲ್ಲ ಗೊತ್ತಾಗ್ಬಿಡುತ್ತೆ ಇವಾಗ ಈ ಒಂದೊಂದು ಜಾಗ ಓಪನ್ ಮಾಡಿದ್ರೆ ಜಾಸ್ತಿ ಬರ್ತದೆ ನೋಡೋಣ ಆ ಥರ ಜಾಗ ಇದ್ದಾಗ ಅಲ್ಲೂ ಮಾರ್ಕ್ ಮಾಡಿಕೊಂಡು ಅದೇ ಪ್ಲೇಸಲ್ಲಿ ಬ್ಲಾಸ್ಟ್ ಹೆಂಗ್ ಮಾಡ್ತೀರಾ ನೀವು ಅದು ಹೆಂಗ್ ಗೊತ್ತಾಗುತ್ತೆ ನಿಮಗೆ ನೀರು ಬೀಳ್ತಾ ಇರುತ್ತೆ ಅಲ್ಲ ಇವಾಗ 700 ಬ್ಲಾಸ್ಟ್ ಮಾಡ್ಬೇಕು ಅನ್ಕೊಳ್ಳಿ ಅಲ್ಲಿ ಕರೆಕ್ಟಾಗಿ ಹೆಂಗ್ ಬ್ಲಾಸ್ಟ್ ಮಾಡ್ತೀರಾ ಇಲ್ಲಿ ಕೊಯ್ಯಲ್ಲಿ ಮಾರ್ಕ್ ಮಾಡ್ಬಿಡ್ತೀನಿ ಓಕೆ ಮಾರ್ಕ್ ಮಾಡ್ಬಿಡಿ ಕ್ಯಾಮ್ರಾ ಬಿಟ್ಬಿಟ್ಟು ಇಲ್ಲಿ ಟೇಪ್ ಮಾಡ್ಬಿಡ್ತೀನಿ ಓಕೆ ಅಲ್ಲಿವರೆಗೂ ತಿರ್ಗಾ ನಾನು ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ ಮೇಲೆ ಅಲ್ಲಿ ಬಿಡ್ತಾರೆ ಅದು ಬಿಟ್ಟು ಅಲ್ಲಿ ಸೆಟ್ ಮಾಡಿದ ತಕ್ಷಣ ನನ್ನ ಮೇಲೆ ಇಟ್ಬಿಡ್ತೀನಿ ಓಕೆ ಓಕೆ ಆಮೇಲೆ ಬ್ಲಾಸ್ಟ್ ಆ ಪ್ಲೇಸಲ್ಲಿ ಕರೆಕ್ಟಾಗಿ ಬ್ಲಾಸ್ಟ್ ಆಗುತ್ತೆ ಅಂತೀರಾ ಕ್ಯಾಮ್ರಾ ಇಲ್ಲದ್ರೆ ಮಾಡೋಕ್ಕಾಗಲ್ಲ ಓಕೆ ಕ್ಯಾಮ್ರಾ ಹಾಕಿ ಅವ್ನು ಸೆಟ್ ಮಾಡಿಬಿಡ್ತಾನೆ ಅಲ್ಲಿ ಓಕೆ ಸೆಟ್ ಮಾಡಾದ್ಮೇಲೆ ನಾನು ಮೇಲೆ ತೆಗಿತೀನಿ ಕ್ಯಾಮ್ರಾ ಆಮೇಲೆ ಓಕೆ ಕ್ಯಾಮ್ರಾ ತೆಗೆದು ಬಿಡ್ತೀರಾ ಓಕೆ ಓಕೆ ಅದರ ಬ್ಲಾಸ್ಟ್ ಮಾಡಿದ್ರೆ ಡಿಸ್ಟರ್ಬೆನ್ಸ್ ಬರಲ್ಲ ಪಟಾಕಿ ಥರ ಪೂಸಿ ಇದು ಚಿಕ್ಕ ಬಿಜಿಲಿ ಪಟಾಕಿ ಬರುತ್ತಲ್ಲ ಅದರ ಸೌಂಡ್ ಬರುತ್ತೆ ಅದೇ ಅದಕ್ಕೆ ಏನು ಮಾಡಿಬಿಡ್ತಾರೆ ಅವರು ಜೀಪ್ ಇರುತ್ತಲ್ಲ ಜೀಪ್ ಏನಾದರೂ ಆನ್ ಮಾಡಿಬಿಡ್ತಾರೆ ಗಾಡಿ ಸೌಂಡ್ ಗೊತ್ತಾಗಲ್ಲ ಕರೆಕ್ಟ್
ಚಲೋ ಸಾಕು ಒಂದು ಬಾತಮ್ಮ ಕರೆಕ್ಟ್ 1445